ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ನೋಡಿದ್ರೆ ಮನು ಇನ್ನೂ ಮಲಗಿದ್ದಾರೆ. ಟೈಮು 9:30 ಆಯಿತು. ಪಾಪ ರಾತ್ರಿ ಲೇಟ್ ಆಗೋಯ್ತು, ನನ್ನಿಂದನೇ 3:30 ಆಗೋಯ್ತು ನಾವು ಮಲಗಿದ್ದು. ಫೋನ್ ಬರ್ತಾ ಇದೆ, ಮೇ ಬಿ ಯಾರೋ ವಿಶ್ ಮಾಡೋಕ್ಕೆ ಮಾಡ್ತಿರ್ಬೇಕು. ನಮ್ಮ ಮನೆಯಿಂದ ಫೋನ್ ಮಾಡ್ತಾ ಇದ್ದಾರೆ. ಹಲೋ, ಏನ್ ಮಾಡ್ತಿದ್ರಿ? ಇವಾಗ ಪೂಜೆ ಮುಗಿಸ್ಬಿಟ್ಟು ಕೂತಿದ್ದೆ. ಮುಂದಿಂದು ಕತೆ ಇನ್ನೇನು, ಇವಾಗ ತಿಂಡಿ ಮಾಡೋದು, ತಿನ್ನೋದು, ಮಲ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್. ಇನ್ನು ಮಲ್ಗವ್ರೆ. ರಾತ್ರಿ ಲೇಟ್ ಆಯಿತು ಮಲಗಿದ್ದು, 3:30-4 ಗಂಟೆ. ಮಲ್ಗವ್ರೆ, ಎದ್ದೇಳಿಸ್ಬೇಕೀಗ. ಇಲ್ಲ, ಮಲ್ಗವ್ರೆ, ಎದ್ಮೇಲೆ ಮಾಡಿಸ್ತೀನಿ. ಮನೆಯಿಂದ ವಿಶ್ ಮಾಡೋಕ್ಕೆ ಕಾಲ್ ಮಾಡಿದರು. ಇವಾಗ ಜಸ್ಟು ಪೂಜೆ ಎಲ್ಲ ಮುಗಿಸ್ದೆ, ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು. ನಾನು ಆವಾಗಲೇ ಹೇಳ್ತಿದ್ದಂಗೆ ರಾತ್ರಿ ನಂದು ಆಫೀಸ್ ಕೆಲಸ ಮುಗ್ದಿದ್ದು ತುಂಬಾ ಲೇಟಾಗಿ ಹೋಗ್ಬಿಡ್ತು. 3 ಗಂಟೆ ನಾನು ಮುಗಿಸ್ದಾಗ. ಅದಾದಮೇಲೆ ಮನು ಹೊಟ್ಟೆ ಶೋ ಅಂತ ಸ್ಟಾರ್ಟ್ ಮಾಡಿಬಿಟ್ರು. ಪಾಪ ತುಂಬ ಟೈಮ್ ಎಚ್ಚರ ಇದ್ರಲ್ಲ. ಹೇಳ್ತೀನಿ ಹೋಗಿ ಮಲ್ಕೊಳಪ್ಪ, ನಾನು ಆಫೀಸ್ ಕೆಲಸ ಮುಗಿಸ್ಬಿಟ್ಟು ಬಂದು ಮಲ್ಕೊತೀನಿ ಅಂತ. ಇಲ್ಲ, ನಾನು ಮಲ್ಗೋ ತನಕನೂ ಹೋಗಿ ಮಲ್ಗಲ್ಲ. ಒಬ್ಬಳೇ ಕುತ್ಕೊಂತೀಯ, ಒಬ್ಬಳೇ ಮಾಡ್ತೀಯ, ಬೇಡ ಅಂತ ಅಂದ್ಕೊಂಡು ಅವರು ಅವ್ರ ಕೆಲಸ ಮಾಡ್ಕೊಂಡು ಕೂತಿದ್ರು. ಯಾವಾಗನೂ ಹಿಂಗೆ ಮಾಡ್ತಾರೆ, ಇದೇ ಪ್ರಾಬ್ಲಮ್. ನಾನು ಊಟ ಮಾಡೋ ತನಕ ಮಾಡಲ್ಲ, ನಾನು ಹೋಗಿ ಮಲ್ಕೊಳ್ಳೋ ತನಕ ಮಲ್ಕೊಳ್ಳಲ್ಲ. ಬಟ್ ನಮ್ದು ಹಂಗಲ್ಲ, ನಮಗೆ ಹೊಟ್ಟೆ ಆಯ್ತಾ ಊಟ ಮಾಡ್ತಾ ಇರ್ತೀವಿ, ನಿದ್ದೆ ಬಂತ ಹೋಗಿ ಮಲ್ಕೊಂತಾ ಇರ್ತೀವಿ, ಯಾರನ್ನೂ ಕಾಯೋದೇ ಇಲ್ಲ. ಹಂಗೆ ಹೇಳಿದ್ರೆ ನಾನು ಹಿಂಗೆ, ನೀನು ಹಂಗೆ ಅಂತಾರೆ. ಏನೂ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಎದ್ದೇಳಿಸಿಲ್ಲ. ನಾನು ಬೆಳಗ್ಗೆ ಬೇಗನೆ ಎದ್ದೆ, ಒಂದು 8 ಗಂಟೆಗೆಲ್ಲ ಎದ್ದು ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಇವಾಗ ಹೋಗಿ ಎದ್ದೇಳ್ಸೋಣ ಸಾಹೇಬ್ರು. ನಾವು 9:30 ಆಗೋಯ್ತು. ಸುಮಾರು ಕೆಲಸ ಇದೆ ಇವತ್ತು. ಯಾವ ಕೆಲಸಗಳನ್ನೂ ಮಾಡ್ಕೊಂಡಿಲ್ಲ, ಎಲ್ಲ ಕೆಲಸನೂ ಇವತ್ತೇ ಮಾಡಬೇಕು. ಶಾಪಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಹೇರ್ ಕಟ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ದಿನ ಹೆಂಗೋಗತ್ತೆ. ಇಲ್ಲೇ ಲೇಟ್ ಆಗ್ತಾ ಇದೆ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ನಾವು. ಇವತ್ತು ಫ್ರೈಡೇ ಆಗಿರೋದ್ರಿಂದ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದೆ. ಬಟ್ ಮನು ಅಂದರು, ಸಿಕ್ಕಾಬಟ್ಟೆ ರಶ್ ಇರತ್ತೆ, ನೀನು ದೇವಸ್ಥಾನನೂ ಮುಗಿಸ್ಕೊಂಡು ಬಂದು ಹೊರಗಡೆ ನಮ್ಮ ಕೆಲಸಕ್ಕೂ ಹೋಗೋಕ್ಕಾಗಲ್ಲ, ಎಲ್ಲ ಬಾರ್ಡನ್ ಮಾಡ್ಕೊಂತೀಯ, ಬೇಡ, ಸದ್ಯಕ್ಕೆ ಇಲ್ಲೇ ನಮ್ಮ ಮನೆ ಹತ್ರ ಇರೋ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಇವತ್ತು ಅಂತ ಹೇಳಿದ್ರು. ನಂದು ಮದುವೆದು ಸ್ಯಾರಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಮುಹೂರ್ತದ ಸಾರಿ. ನನ್ನ ಮದುವೆಲಿ ಮುಹೂರ್ತಕ್ಕೆ ಹಾಕಿ ತೆಗೆದಿಟ್ಟಿದ್ದಕ್ಕೆ ಟಚ್ಚೇ ಮಾಡಿಲ್ಲ. ಯಾಕೋ ಈ ವರ್ಷ ತುಂಬ ಆಸೆ ಆಗ್ತಾಯಿದೆ ಆ ಸಾರಿ ಹಾಕ್ಕೋಬೇಕು ಅಂತ. ಗೊತ್ತಿಲ್ಲ ಹೆಂಗಾಗತ್ತೋ ಏನೋ. ಇವಾಗ ಸಾರಿ ಹಾಕ್ಕೊಂಡೋಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಪುನಃ ನಾವು ರೆಡಿಯಾಗಿ ಹೊರಗಡೆ ಹೋಗಿ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗತ್ತಾ ಗೊತ್ತಿಲ್ಲ. ನೋಡೋಣ. ಇನ್ನು ಮಲ್ಗೋ. ಗುಡ್ ಮಾರ್ನಿಂಗ್. ಈ ಕಡೆ ಇದ್ದೀನಿ. ಗುಡ್ ಮಾರ್ನಿಂಗ್. ಎದ್ದೇಳಿ, 9:30. ಹಲೋ, 9:30 ಆಯ್ತು ಪಪ್ಪು. ಹಲೋ, ಈ ಕಡೆ ತಿರ್ಕೊಳ್ಳಿ, ಜಾಗನೂ ಬಿಟ್ಟಿಲ್ವಲ್ಲ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಎದ್ದೇಳಪ್ಪು, 9:30 ಆಯಿತು. ಲೇಟ್ ಆಗಲ್ವಾ? ನಂದೆಲ್ಲ ಮುಗಿತಾಲೆ ನೋಡಿ. ಹಂಗೆ ಎಡ್ಕೊಂಡು ಮಲ್ಕತಾ ಇರೋದು ಬೆಡ್ಶೀಟು. ಗೆಟಪ್. ಹಾಂ, ಎದ್ಬತ್ತಿಯ ಕಾಫಿ ಇಡ್ತೀನಿ, ಬೇಗ ಬರಬೇಕು. ಪಾಪ ಮಲಗಿದ್ದೆ ಬೆಳಗಿನ ಜಾವ ಅಲ್ವಾ, ಇನ್ನೂ ನಿದ್ದೆನೇ ಅರ್ದಿಲ್ಲ ಅವರಿಗೆ. ನಾನು ಯೂಶ್ವಲಿ ಅವ್ರು ಮಲಗಿದ್ರೆ ಯಾವತ್ತೂ ಎದ್ದೇಳ್ಸಲ್ಲ, ಎಷ್ಟೊತ್ತು ಮಲ್ಕೊಂಡ್ರು. ಹಿಂಗೇನಾದ್ರೂ ಅನಿವಾರ್ಯ ಇದ್ದಾಗ ಮಾತ್ರ ಎದ್ದೇಳ್ಸೋದು. ಹೋಗಿ ಹಾಲೆಲ್ಲ ಬಿಸಿ ಮಾಡಿಡ್ತೀನಿ, ಇನ್ನೇನು ಎದ್ದು ಬರ್ತಾರೆ. ನಮಗೂ ಮಾಡೋಕ್ಕೆ ಬೇಜಾನ್ ಕೆಲಸಗಳಿದೆ ಇವತ್ತು. ಫೈನಲಿ ಟೆಂಪಲ್ಲಿಗೆ ಹೋಗೋಕ್ಕೆ ರೆಡಿ ಆದ್ವಿ. ಟೈಮ್ ಯಾಕೆ ಫೈನಲಿ ಅಂತ ಇದ್ದೀನಿ ಅಂದರೆ, ಟೈಮ್ ನೋಡಿ ಅಲ್ಲಿ 11 ಗಂಟೆ. ಟೆಂಪಲ್ ತೆಗ್ದಿರತ್ತ, ವೆಂಕಟೇಶ್ವರ ಟೆಂಪಲ್ಲು. ಇವತ್ತು ಫ್ರೈಡೇ ಬೇರೆ, ಡೌಟ್ ಇದೆ. ಅದನ್ನೇ ಹೇಳ್ತಾ ಇದ್ದೀನಿ, ಸಾಟರ್ಡೆ ಆದರೆ ತುಂಬ ಟೈಮ್ ತೆಗ್ದಿರ್ತಾರೆ, ಫ್ರೈಡೇ ನೋ ಐಡಿಯಾ. ಬಟ್ ಆದ್ರೂ ದೇವ್ರ ಹತ್ರ ಪ್ರಾರ್ಥನೆ ಇಟ್ಕೊಂಡು ಹೋಗೋಣ, ತೆಗ್ದಿರ್ಲಪ್ಪ ಅಂತ. ಇವಾಗ ಬಂದು ಪುನಃ ನಾವು ತಿಂಡಿ ತಿನ್ಕೊಂಡು ಹೊರಗಡೆಗೆ ಬೇರೆ ಹೋಗಬೇಕು. ಸಾಹೇಬ್ರು ರೆಡಿಯಾಗಿದ್ದಾರೆ. ಇವ್ರು ಈ ಪ್ಯಾಂಟು ಶರ್ಟ್ ಹಾಕೊಳ್ಳೋಕ್ಕೆ 11 ಗಂಟೆ ಮಾಡೋದು. ಅವ್ರಿಗೆ ಗೊತ್ತು ನೀನು ಎಷ್ಟು ಗಂಟೆಗೆ ಎದ್ದೆ ಅಂತ. ಎದ್ದೇಳೋದು ಪ್ರಶ್ನೆ ಬರಲ್ಲ, ರೆಡಿ ಆಗೋದು ಪ್ರಶ್ನೆ ಬರಲ್ಲ. ಹೌದೌದು. ಸರ್, ನಾನು ಮದುವೆ ಸ್ಯಾರಿ ನನ್ನ ಮುಹೂರ್ತಕ್ಕೆ ಹಾಕೊಂಡಿದ್ದು ಬಿಟ್ರೆ ಇವತ್ತೇ ಫಸ್ಟ್ ಹಾಕೊಂಡಿರೋದು. ನೆನ್ನೆಯಿಂದನೇ ಅನ್ಕೊಂತಾ ಇದ್ದೆ ಹಾಕೋಬೇಕು ಅಂತ. ಒಂದು ನಿಮಿಷದಲ್ಲಿ ರೆಡಿ ಆದ್ರೆ. ಹೌದೌದು. ಹಿಡ್ಕೊಂಬನು. ಈ ಸ್ಯಾರಿ ಸ್ವಲ್ಪ ಹೆವಿ, ಅದಕ್ಕೆ ಹಾಕೊಳ್ಳೋಕ್ಕೆ ಕಷ್ಟ. ಬೇರೆ ಯಾವ ಫಂಕ್ಷನ್ಗೂ ಹಾಕೋದು ಕಷ್ಟ. ಆಫ್ ವೈಟ್ ಆಗಿರೋದ್ರಿಂದ ಗಲೀಜಾಗ್ಬಿಡತ್ತೇನೋ ಅನ್ನೋ ಟೆನ್ಷನ್ಗೆ ಹಾಕೋದೇ ಇಲ್ಲ ನಾನು ಎಲ್ಲಿಗೂ. ಸೊ ಅದಕ್ಕೆ ಇವತ್ತು ದೇವಸ್ಥಾನಕ್ಕೆ ಹಾಕೊಳ್ಳೋಣ ಅಂತ ಹಾಕೊಂಡಿದ್ದೀನಿ. ಒಂಥರ ಖುಷಿ ಆಗ್ತಾ ಇದೆ, ಮದುವೆ ಆಗಿದ್ದ ದಿನದ ಫೀಲ್ ಬರ್ತಾ ಇದೆ. ಇದಕ್ಕೆ ಕಮ್ಮಿ ಇಲ್ಲ. ಹ್ಯಾಪಿ ಆ್ಯನಿವರ್ಸರಿ ಬನು. ಥ್ಯಾಂಕ್ ಯು. ವಿಶ್ ಯು ದಿ ಸೇಮ್. ಥ್ಯಾಂಕ್ ಯು. ಚಲೋ, ಲೆಟ್ಸ್ ಮೂವ್.
ನೋಡಿ. ಇದು ನಾ ಹೇಳಲೇ ಇಲ್ಲ. ಇದನ್ನ ಆಕ್ಚುಲ್ ಆಗಿ ಆನಿವರ್ಸರಿಗೆ ತಗೊಳ್ಳೋ ಪ್ಲಾನ್ ಇತ್ತು. ಇದನ್ನ ಗೋಲ್ಡ್ ಪ್ರೈಸ್ ಹೋಗ್ತಾ ಇದೆ ಅಂದ್ಬಿಟ್ಟು ಅಡ್ವಾನ್ಸ್ ಹೋಗಿ ತಗೋಬಿಟ್ಟು ಹಂಗೆ ವಿಷಯ. ಅದಲ್ಲ ಒಂದು ಫಂಕ್ಷನ್ಗೆ ಹಾಕೋಬಿಟ್ಟೆ. ಆನಿವರ್ಸರಿಗೆ ಹಳೇದಾಗೋಯ್ತು. ಹೊಸದು ಕೊಡ್ಸು ಮನು, ಹಳೇದಾಗೋಯ್ತಿದೆ ಆನಿವರ್ಸರಿ. ಆಯ್ತು ಕೊಡ್ಸನ್ ಬಿಡು. ಯಾವ್ದಾದ್ರು ಬ್ಯಾಂಕ್ ಇದ್ರೆ ಬ್ಯಾಂಕ್ ಬೇಜಾನವೆ, ಗಲ್ಲಿಗೂ ಅವೆ. ಏನೇ ಆಗಲಿ ಮದುವೆ ಮಾತ್ರ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಮುಗಿಯಲ್ಲ. ಇಲ್ಲಿ 5 ನಿಮಿಷಕ್ಕೆ ಹೋಗ್ಬಿಟ್ಟು ಬರೋದಾಗ್ಲಿ, ಟೆಂಪಲ್ಲಿಗೆ ಲಾಂಗ್ ಡ್ರೈವ್ ಹೋಗೋದಾಗ್ಲಿ, ಅದನ್ನೆಲ್ಲ ಮೊದಲೇ ರೆಡಿ ಮಾಡ್ಕೋಬೇಕು ನೀನು. ನೆನ್ನೆನೆ ಹೇಳಿದ್ನಲ್ಲ, ಪ್ರೋಗ್ರಾಮ್ ಹಾಕಿದ್ದು ನಾನು ಮಾಡಬೇಕಾ? ಇದು ಗೊತ್ತಿರಲಿಲ್ಲ, ನೀನು ಹೇಳ್ಬೇಕಿತ್ತು. ನೆನ್ನೆ ರಾತ್ರಿ ಎಲ್ಲ ತೊಳೆದಿಡ್ತಾ ಇದ್ದೆ. ನೀನು ಕಪ್ಪು ಕಾರು ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಬೆಳ್ಳಕ್ಕಾಗ್ಬಿಡ್ಬೇಕಿತ್ತು, ಹಂಗೆ ತೊಳೆದಿಡ್ತಾ ಇದ್ದೆ ರಾತ್ರಿ ಎಲ್ಲ. ಇವಾಗ ದೇವಸ್ಥಾನಕ್ಕೆ ಹೊರಟ್ವಿ. ಸಾರಿ ಹಾಕೊಂಡು ಕಾರಲ್ಲಿ ಕೂತ್ಕೊಳ್ಳೋದು ಇಳಿಯೋದು ಕಷ್ಟ ನನಗೆ, ಅದೇ ಹಿಂಸೆ. ಸ್ಪೆಷಲಿ ರೇಷ್ಮೆ ಸೀರೆಗಳು, ಈ ಫ್ಯಾನ್ಸಿ ಸೀರೆಗಳೆಲ್ಲ ಹಾಕಿದ್ರೆ ಸ್ವಲ್ಪ ಇದ್ದಿದ್ರಲ್ಲಿ ಮ್ಯಾನೇಜ್ ಮಾಡ್ಬೋದು. ಅದಕ್ಕೆ ಈ ಸೀರೆಗಳು ಹಾಕೊಳ್ಳೋದು ಅಂದರೆ ನನಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಹೆಂಗೆ ಕಾಣಿಸ್ತಾ ಇದ್ದೀನಿ ನಾನು? ಏನು ಕಾಂಪ್ಲಿಮೆಂಟೇ ಕೊಡ್ಲಿಲ್ಲ ನೀನು. ಗೋಲ್ಡ್ ಚೈನೆ ಟೋಕನ್ ನೋಡಿದ್ನಲ್ಲಮ್ಮ ನಿನಗೆ. ವಾಪಸ್ ಸೊ ತೆಗ್ದಿರತ್ತೆ ಅಂತೀಯಾ ದೇವಸ್ಥಾನ? ನೋಡಪ್ಪ ಗೊತ್ತಿಲ್ಲ, ನಾನೇನಾದ್ರೂ ಪೂಜಾರಿ ಆಗಿದ್ರೆ ಆ ದೇವಸ್ಥಾನಕ್ಕೆ ಹೇಳ್ತಾ ಇದ್ದೆ. ನೆಕ್ಸ್ಟ್ ನಿನ್ನ ಪೂಜಾರಿ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಅದರಲ್ಲೇ ಒಳ್ಳೆ ಬಿಸ್ನೆಸ್ ಇದೆ ಅಂತ ಅನಿಸ್ತಾ ಇದೆ ನನಗೆ. ಎಲ್ಲಾದ್ರಲ್ಲೂ ಬಿಸ್ನೆಸ್ ನೋಡ್ತಾರಪ್ಪ ಈಗಿನ ಕಾಲದ ಜನ. ಏನೋ ಮನು ಒಂದು ಹೊಸ ವಿಷಯ ಹೇಳ್ತಾವ್ರೆ, ಫುಲ್ ಖುಷಿ ಆಗ್ತಾ ಇದೆ ನನಗೆ. ಏನ್ ಮನು? ಆದಿಚುಂಚನಗಿರಿ ಮಠಕ್ಕೆ ಯಾರು ಸ್ವಾಮೀಜಿಗಳಿಲ್ವಂತ, ನನ್ನ ಮುಂದೆ ಬರ್ತಿಲ್ವಂತೆ. ಅದಕ್ಕೆ ಮಠಾಧೀಶರು ಬನ್ನಿ ಯಾರಾದ್ರೂ ಮುಂದೆ ದೀಕ್ಷೆ ತಗೊಳ್ಳೋಂಥವ್ರಿದ್ರೆ ಅಂತ ಹೇಳ್ತಾರೆ. ಓಕೆ, ಎಲ್ಲ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟರು. ಸೊ ಯಾರು ಹೋಗ್ತಾ ಇಲ್ಲ ಮುಂದಕ್ಕೆ, ಯಾರು ಮುಂದಕ್ಕೆ ಬರ್ತಿಲ್ಲ. ನೋಡು, ನಂಗೆ ನಿನಗೆ ಚಾನ್ಸ್ ಐತೆ. ಚಾನ್ಸ್ ಇದೆ, ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಖುಷಿಯಾಗಿ ಕಳಿಸ್ಕೊಡ್ತೀನಿ, ನಾನೇ ಬಂದು ದೀಕ್ಷೆ ಕೊಡಿಸ್ಬಿಟ್ಟು ವಾಪಸ್ ಬರ್ತೀನಿ. ಇದೇ ವೆಂಕಟೇಶ್ವರ ದೇವಸ್ಥಾನ. ಅದು ಇನ್ನೂ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ. ಅವತ್ತು ವೈಕುಂಠ ಏಕಾದಶಿ ದಿನ ಫುಲ್ ಗ್ರ್ಯಾಂಡ್ ಆಗಿ ಇಲ್ಲಿ ಪೂಜೆ ಮಾಡಿದ್ರು. ಅದು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇರೋದ್ರಿಂದ ಪ್ರಾಬಬ್ಲಿ ಇನ್ನೂ ಭಕ್ತಾದಿಗಳಿಗೆ ದರ್ಶನ ಕೊಡ್ತಿಲ್ಲ ಅನ್ಸುತ್ತೆ. ಜಸ್ಟ್ ಪೂಜೆ ಮಾಡ್ಕೊಂತಿದ್ದಾರೆ ಅರ್ಚಕ್ರೆ ಅನ್ಸುತ್ತೆ. ಅದು ಅರ್ಧ ಏನಂತಾರೆ, ಅದು ಪ್ಲೇವುಡ್ ಶೀಟ್ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ಡೋರ್. ಅದು ಇನ್ನೂ ಪ್ರಾಪರ್ ಡೋರು ಮಾಡಿಲ್ಲ. ಅದಕ್ಕೆ ಇವಾಗ ನೆಕ್ಸ್ಟ್ ನಾವು ಗಣೇಶನ ದೇವಸ್ಥಾನ ಅಲ್ಲ, ಗಣೇಶನ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ಗಣೇಶನ ದೇವಸ್ಥಾನ ಎರಡಿದೆ, ಪಕ್ಕನೇ ಇದೆ. ಯಾವ್ದು ತೆಗ್ದಿರತ್ತೆ ಅಲ್ಲಿ ಇವಾಗ ದರ್ಶನ ಮಾಡ್ಕೊಂಡು ಹೋಗೋದು. ಒಟ್ನಲ್ಲಿ ದೇವರ ಆಶೀರ್ವಾದ ಬೇಕು ಅಷ್ಟೇ. ಹಿಂಗೆ ಲೈಫ್ ಲಾಂಗ್ ಕಿತ್ತಾಡ್ತಾ ನಗ್ತಾ ಚೆನ್ನಾಗಿರಿ ಅಂತ. ನೋಡಿ, ಅನ್ಕೊಂಡಿದ್ದ ಟೈಮಿಗೆ ಬರಲಿಲ್ಲ ಅಂದ್ರೆ ಇದೇನೆ ಆಗೋದು ಯೂಶುವಲಿ. ಆಂಜನೇಯನ ದೇವಸ್ಥಾನನೂ ಕ್ಲೋಸ್ ಆಗಿದೆ. ಇದ್ರ ಪಕ್ಕನೇ ಹಿಂದೆಗಡೆ ಗಣೇಶನ ದೇವಸ್ಥಾನ, ಅದು ಕ್ಲೋಸ್ ಆಗಿದೆ. ಎಲ್ಲ ಇವಾಗ ಜಸ್ಟ್ ಕ್ಲೋಸ್ ಮಾಡ್ಕೊಂಡು ಹೋಗಿರೋಂಗಿದ್ದಾರೆ. ಇದು ಫ್ರೈಡೇ ಅಲ್ವಾ, ಹಂಗಾಗಿ ಆ ದೇವ್ರದ್ದು ಸ್ಪೆಷಲ್ ಡೇಗಳಲ್ಲಿ ಲಾಂಗ್ ಡ್ಯೂರೇಷನ್ ಅಲ್ಲಿ ಓಪನ್ ಮಾಡಿರ್ತಾರೆ ಅನ್ಸುತ್ತೆ. ಬಟ್ ನಮ್ದು ಈಶ್ವರನ ದೇವಸ್ಥಾನ 12 o'clock ತನಕ ಓಪನ್ ಇರುತ್ತೆ. ಬಟ್ ಇವಾಗ ಇಲ್ಲಿಂದ ಅಲ್ಲಿಗೆ ಕಾರಲ್ಲಿ ಹೋಗಿ ನಾವು ರಿಟರ್ನ್ ಬರೋ ಅಷ್ಟೊತ್ತಿಗೆ ಲೇಟ್ ಆಗೋಗುತ್ತೆ. ಏನ್ ಮಾಡೋದು, ಸಂಜೆ ಹೋಗೋಣ ದೇವಸ್ಥಾನಕ್ಕೆ. ಟೈಮ್ ಪರ್ಮಿಟ್ ಮಾಡಿದ್ರೆ ಹೋಗೋಣ. ಸುತ್ತಿ ಬಳಸಿ ಮನೆ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಬಂದ್ವಿ. ನಾವು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಓಪನ್ ಇರಂಗಿದೆ. ನಡಿ ಮನು ಬೇಗ. ಆ್ಯಸ್ ಎಕ್ಸ್ಪೆಕ್ಟೆಡ್ ಯಾವ ದೇವಸ್ಥಾನಗಳು ಓಪನ್ ಇರಲಿಲ್ಲ. ಸ್ವಲ್ಪ ಬೇಜಾರಾಗ್ತಾ ಇದೆ, ಬಟ್ ಇಟ್ಸ್ ಓಕೆ. ಆಮೇಲೆ ಹೋದ್ರೆ ಆಯಿತು. ಬಟ್ ರೆಡಿ ಆಗಿದ್ದು ಒಂಥರ ಖುಷಿ ಕೊಡ್ತಾ ಇದೆ. ಹೆಂಗ್ ಮನು? ಹೌದು, ಮ್ಯಾಚಿಂಗ್ ಏನಾದರೂ ಬಾಯಲ್ಲಿ ಮ್ಯಾಚಿಂಗ್ ಹಾಕೊಂಡಿದ್ದೀವ? ಇಲ್ಲ, ನಿಂದು ರೆಡ್ಡು, ನನ್ನ ಪಿಂಕು. ಒಂದು ಫೋಟೋ ತೆಕ್ಕೊಳ್ಳೋಣ ಬಾ ಮನು. ಟೈಮ್ ಆಗೇ ಹೋಯ್ತು. ಮನೆಗೆ ಬಂದ್ವಿ. ದೇವಸ್ಥಾನಗಳೆಲ್ಲಾನು ಎಷ್ಟು ದೇವ್ರಗಳ ದರ್ಶನ ಆಯಿತು ಗೊತ್ತಾ ಇವತ್ತು ನಮಗೆ. ವೆಂಕಟೇಶ್ವರದಿಂದ ಸ್ಟಾರ್ಟ್ ಮಾಡಿ ಗಣೇಶ, ಆಂಜನೇಯ, ಆಮೇಲೆ ಇಲ್ಲಿ ಒಂದು ಹೆಣ್ಣು ದೇವರು, ಯಾವುದದು ಕಾಳಿಕಾಂಬ ಯಾವುದೋ ದೇವರು. ಲಾಸ್ಟಲ್ಲಿ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ದೇವ್ರುಗಳದ್ದು ಡೋರ್ಗಳನ್ನ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಎನಿವೇಸ್ ಸಂಜೆ ಒಂದು ರೌಂಡ್ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಇವಾಗ ತಿಂಡಿ ತಿನ್ಕೊಂಡು ಹೊರಡಬೇಕು. ಟೈಮು 11:15 ಆಯಿತು. ಹೋಗ್ತೀವ ಮನು ಒಂದು 12:15 ಅಷ್ಟೊತ್ತಿಗೆ. 12:15 1 o'clock. ಬೇಗ ತಿನ್ಕೊಂಡು ನಡಿಯಪ್ಪ. 1 o'clock ತನಕ ಆಗಲ್ಲ, ಲೇಟಾಗಿ ಹೋಗ್ಬಿಡತ್ತೆ. ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದೆ ಇವತ್ತು. ಹೆಂಗೈತೆ ಮನು? ಲೇಟೇ ಆಗೋಗ್ಬಿಡ್ತು. ಓಡು ಅಂದ್ಕೊಂಡು ಓಡ್ತಾ ಇದ್ದೀವಿ. ಎಲ್ಲ ಮಾಸ್ಕು, ಹೆಲ್ಮೆಟ್ ಇವೆಲ್ಲ ಹುಡ್ಕೊಳ್ಳೋದೇ ಅರ್ಧ ಟೈಮ್ ಆಗೋಗುತ್ತೆ. ನಡಿ, ಗಾಡಿ ತೆಗ್ದಾ? ಓಕೆ, ಬಂದೆ ನಡಿ.
ನಡಿ ಬಂದೆ ಇದು ಹೆಲ್ಮೆಟ್ ಎಲ್ಲ ಹಾಕೊಂಡು. currency, moving like it's an emergency. We gotta check out, it's close to 11, so baby ride it with some urgency. ಫೈನಲಿ ಬಂದು ತುಂಬ ಲೇಟಾಗಿ ಹೋಗಿದೆ. ಅಪಾಯಿಂಟ್ಮೆಂಟ್ ಕೊಟ್ಟಿರೋದಕ್ಕಿಂತ 2.5 hours ಲೇಟಾಗಿ ಬಂದಿದ್ದೀವಿ. 2 hours later. ಅಬ್ಬ ಇಲ್ಲಿಗೆ ನಮ್ಮ ಕೆಲಸ ಮುಗೀತು. ಒಂದು ತಲೆನೋವು ತಪ್ಪಿತು. ಇವಾಗ ಏನಿದ್ರು ಬರೀ ಪರ್ಸ್ನಲ್ ಕೆಲಸಗಳು. ಇವಾಗ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಮನು? ನೆಕ್ಸ್ಟ್ ಹೇರ್ ಕಟ್ ಮಾಡಿಸ್ತೀನಿ ಅಂತ. ಇವಾಗ ಹೇರ್ ಕಟ್. ಸೊ ಇವಾಗ ನಾನು ಸಲೂನಿಗೆ ಡ್ರಾಪ್ ತಗೊಂಡು ಫಸ್ಟು ನಾನು ಹೇರ್ ಕಟ್ ಮಾಡಿಸ್ಬಿಟ್ಟು ಆಮೇಲೆ ಬಾಕಿ ಕೆಲಸ. Trade currency, moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season, coming back for the sunny part. With us and get your money up, with us and get your wig split. Ever since I was a little boy, I've been plotting on the beat.